ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬಿಗಿನರ್ ಇಂಗ್ಲಿಷ್ ಕ್ಲಾಸ್ ನಂಬರ್ 22. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ವರ್ಡ್ಸ್ ಕಲಿತಾ ಇದ್ದೀವಿ. ಅ ಲಿಟಲ್, ವೆರಿ ಆ್ಯಂಡ್ ಟೂ. ಸೊ ಈಗ ಆಲ್ರೆಡಿ ನಾವು ಈ ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಲ್ತಿದ್ದೀವಿ, ಇದರಲ್ಲಿ ಸೆಂಟೆನ್ಸ್ ಮಾಡಿದ್ದೀವಿ ಅಲ್ವಾ. ಅಡ್ಜೆಕ್ಟಿವ್ಸ್ ತುಂಬ ಇಂಪಾರ್ಟೆಂಟ್. ನಾನು ನಿಮಗೆ 100 ಬೇಸಿಕ್ ಅಡ್ಜೆಕ್ಟಿವ್ಸ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ನೀವು ಮಾಡಿದ್ದೀರಾ? ಸೆಂಟೆನ್ಸ್ ಮಾಡಿದರೆ ಮಾತ್ರ ಈ ಕ್ಲಾಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ ರೈಟ್, ಇಲ್ಲ ಅಂದರೆ ಫಸ್ಟ್ ಹೋಗಿ ಅಡ್ಜೆಕ್ಟಿವ್ಸ್ ಕ್ಲಾಸ್ನ ಮುಗಿಸ್ಕೊಂಡು ಬನ್ನಿ, ಪ್ರಾಕ್ಟೀಸ್ ಮಾಡಿ ಮುಗಿಸಿ ಬನ್ನಿ, ಆಮೇಲೆ ಇದನ್ನು ನೋಡೋಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ನಿಮಗೆ ಕ್ಲಾಸ್ ಏನು ಯೂಸ್ಫುಲ್ ಆಗೋದಿಲ್ಲ, ಯಾಕೆಂದರೆ ಇದು ಅಡ್ಜೆಕ್ಟಿವ್ಸ್ನ ನೆಕ್ಸ್ಟ್ ಸ್ಟೆಪ್. ಓಕೆ, ನಾ ಹೇಳಿದೆ ಅ ಲಿಟಲ್, ವೆರಿ ಆ್ಯಂಡ್ ಟೂ. ಈ ವರ್ಡ್ಸ್ನ ನಾವು ಯಾವಾಗಲೂ ಅಡ್ಜೆಕ್ಟಿವ್ನ ಹಿಂದೆ ಪ್ಲೇಸ್ ಮಾಡ್ತೀವಿ. ಅಡ್ಜೆಕ್ಟಿವ್ನ ಹಿಂದೆನೇ ಇರುತ್ತೆ. ಏನು ಇವುಗಳ ಯೂಸ್? ಆಲ್ ದಿಸ್ 3 ವರ್ಡ್ಸ್ ಟೆಲ್ ಅಬೌಟ್ ದ ಡಿಗ್ರಿ ಆಫ್ ಅಡ್ಜೆಕ್ಟಿವ್. ಅಂದರೆ ಅಡ್ಜೆಕ್ಟಿವ್ನ ಪ್ರಮಾಣ, ಸ್ವಲ್ಪನ, ಜಾಸ್ತಿನ, ತುಂಬನ, ತೀರಾನ ಅನ್ನೋದು ಈ ವರ್ಡ್ಸಿಂದ ಗೊತ್ತಾಗುತ್ತೆ. ರೈಟ್, ಐ ಆಮ್ ಬ್ಯುಸಿ, ಐ ಆಮ್ ಅ ಲಿಟಲ್ ಬ್ಯುಸಿ, ಐ ಆಮ್ ವೆರಿ ಬ್ಯುಸಿ, ಐ ಆಮ್ ಟೂ ಬ್ಯುಸಿ. ರೈಟ್, ಇವತ್ತು ಅದನ್ನೇ ಪ್ರಾಕ್ಟೀಸ್ ಮಾಡೋಣ. ಅ ಲಿಟಲ್ ಅಂದರೆ ಸ್ವಲ್ಪ. ಸೊ ಹೇಳಿದ್ನಲ್ಲ, ಅಡ್ಜೆಕ್ಟಿವ್ನ ಹಿಂದೆ ಇರುತ್ತೆ. ಇಸ್ ದಟ್ ಕ್ಲಿಯರ್? ನೆನ್ಪಿಟ್ಕೊಳ್ಳಿ. ಸೊ ಈಗ ಆಲ್ರೆಡಿ ನಾವು ಬೇಸಿಕ್ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ದೀವಿ. ಇಲ್ಲಿ ನಿಮ್ಗೊಂದು ಸೆಟ್ ತೋರಿಸ್ತಾ ಇದ್ದೀನಿ ನೋಡಿ. ಐ ಆಮ್ ಲೇಟ್, ಐ ಆಮ್ ಬ್ಯುಸಿ, ಐ ಆಮ್ ಟಯರ್ಡ್, ಐ ಆಮ್ ಆ್ಯಂಗ್ರಿ, ಐ ಆಮ್ ಬೋರ್ಡ್. ಈ ರೀತಿ ಸೆಂಟೆನ್ಸ್ ಇದೆ. ಈಗ ಈ ಸೆಂಟೆನ್ಸ್ಗಳನ್ನ ಮಾಡಿಫೈ ಮಾಡೋಣ, ಅ ಲಿಟಲ್ನ ಸೇರಿಸಿ. ಐ ಆಮ್ ಲೇಟ್ ಅಂದರೆ ನಾನು ಲೇಟ್ ಆಗಿದ್ದೀನಿ. ಐ ಆಮ್ ಅ ಲಿಟಲ್ ಲೇಟ್ ಅಂದರೆ ನಾನು ಸ್ವಲ್ಪ ಲೇಟ್ ಆಗಿದ್ದೀನಿ. ಯಾವಾಗ ಹೇಳ್ತೀವಿ? ಈಗ ನೀವು ಎಲ್ಗೋ ಹೋಗ್ತಿರ್ತೀರಾ, ಬಟ್ ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ. ಯಾರಾದರೂ ನಿಮ್ಮನ್ನ ಮಾತಾಡಿಸಿದಾಗ ಹೇಳಿ ಅವ್ರಿಗೆ, ಸಾರಿ ಐ ಕಾಂಟ್ ಟಾಕ್ ನೌ, ಐ ಆಮ್ ಅ ಲಿಟಲ್ ಲೇಟ್. ಐ ಆಮ್ ಅ ಲಿಟಲ್ ಲೇಟ್ ಅಂತ ಹೇಳಿ. ರೈಟ್, ಇಲ್ಲಿ ಏನೂ ಹೊಸದಿಲ್ಲ. ಅ ಲಿಟಲ್ ಅನ್ನೋ ವರ್ಡ್ ಬಿಟ್ಟರೆ ಅದು ಅಡ್ಜೆಕ್ಟಿವ್ನ ಹಿಂದೆ ಬರ್ತಿದೆ. ಆ್ಯಂಡ್ ಈ ರೀತಿ ಮಿಸ್ಟೇಕ್ ಮಾಡಬೇಡಿ. ಐ ಆಮ್ ಲಿಟಲ್ ಲೇಟ್ ಅನ್ಬೇಡಿ, ಅ ಲಿಟಲ್ ಇರಲೇಬೇಕು. ಐ ಆಮ್ ಎ ಲಿಟಲ್ ಲೇಟ್, ಎ ಲಿಟಲ್ ಆರ್ ಅ ಲಿಟಲ್. ಅರ್ಥ ಆಯ್ತಲ್ವಾ? ಐ ಆಮ್ ಬ್ಯುಸಿ, ಐ ಆಮ್ ಅ ಲಿಟಲ್ ಬ್ಯುಸಿ. ಐ ಆಮ್ ಟಯರ್ಡ್, ಐ ಆಮ್ ಅ ಲಿಟಲ್ ಟಯರ್ಡ್. ಐ ಆಮ್ ಆಂಗ್ರಿ, ಐ ಆಮ್ ಅ ಲಿಟಲ್ ಆಂಗ್ರಿ. I am bored, I am a little bored. I am sleepy, I am a little sleepy. I am hungry, I am a little hungry. ನಂಗೆ ಸ್ವಲ್ಪ ಹಸಿವಾಗ್ತಿದೆ ಅಂತಿರಲ್ವಾ, ಅವಾಗ ಹೇಳಿ I am a little hungry. I am curious, I want to know, I am a little curious. I am careless, sorry, I'm a little careless. I'm nervous, I am a little nervous. ಆ ಲಿಟಲ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ ಅಡ್ಜೆಕ್ಟಿವ್ಸ್ ಆದರೂ ಬರಬೇಕಲ್ವಾ? ಅದೇ ಬರದೆ ಇವತ್ತು ಹೇಳ್ಕೊಡೋ ವರ್ಡ್ಸ್ನ ಕಲ್ತು ಏನು ಯೂಸ್ ಇದೆ ಅಲ್ವಾ? ಸೊ ನೀವಿನ್ನೂ ಅಡ್ಜೆಕ್ಟಿವ್ಸ್ ಕ್ಲಾಸ್ನ ಮುಗಿಸಿಲ್ಲ ಅಂದರೆ ಫಸ್ಟ್ ಹೋಗಿ ಮುಗಿಸಿ ಆಮೇಲೆ ಬಂದು ಕಂಟಿನ್ಯೂ ಮಾಡಿ. ರೈಟ್, ಸೊ ಈಗ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಆ್ಯಂಡ್ 1-2-3 ಸರಿ ಓದಿ ಎಲ್ಲ ಸೆಂಟೆನ್ಸ್ನ. ರೈಟ್, ಮಾಡಿದ್ರಾ? ಇಲ್ಲಿ ನೋಡಿ, ಇದನ್ನು ನೆಗೆಟಿವ್ನಲ್ಲಿ ಏನು ಚೇಂಜ್ ಮಾಡಬೇಡಿ, ಇಷ್ಟೇ ಸಾಕು. ರೈಟ್, ಪ್ರತಿ ಸೆಂಟೆನ್ಸು ನಾವು ನೆಗೆಟಿವ್ನಲ್ಲಿ ಹೇಗೆ ಮಾಡಬೇಕು, ಕ್ವಶನ್ ಹೇಗೆ ಮಾಡಬೇಕು, ಆ ಥರ ಏನು ರೂಲ್ಸ್ ಇಲ್ಲ. ನೆಗೆಟಿವ್ನಲ್ಲಿ ಹೇಳಬೇಕಾದಾಗ ಮಾತ್ರ ಅದನ್ನು ನೆಗೆಟಿವ್ ಮಾಡಬೇಕು. ಅದಕ್ಕೆ ನಾನು ಇಷ್ಟು ದಿನ ನಿಮಗೆ ಆ ಎಲ್ಲ ಸೆಂಟೆನ್ಸ್ಗಳನ್ನ ನೆಗೆಟಿವ್ನಲ್ಲಿ ಹೇಳಿದೆ. ಇದನ್ನು ನೆಗೆಟಿವ್ನಲ್ಲಿ ಮಾಡಬೇಕಾಗಿಲ್ಲ. ಮಾಡಿದರೆ ಅದೊಂದು ರೀತಿ ವಿಚಿತ್ರವಾಗಿ ಕೇಳಿಸುತ್ತೆ. ಈಗ ನೋಡಿ, ನಾನು ಸ್ವಲ್ಪ ಲೇಟ್ ಆಗಿದ್ದೀನಿ, ನಾ ಸ್ವಲ್ಪ ಲೇಟ್ ಆಗಿಲ್ಲ, ಆ ಥರ ನಾವು ಯಾರು ಹೇಳಲ್ಲ ಅಲ್ವಾ? ನಾ ಸ್ವಲ್ಪ ಬ್ಯುಸಿ ಇಲ್ಲ, ಆ ಥರ ಏನು ಹೇಳಲ್ವಲ್ಲ? ಸೊ ಐ ಆಮ್ ನಾಟ್ ಅ ಲಿಟಲ್ ಬ್ಯುಸಿ ಅಂತ ಏನು ಹೇಳಬೇಕಾಗಿಲ್ಲ. ಜಸ್ಟ್ ಇಷ್ಟೇ ಸಾಕು. ಐ ಆಮ್ ಬ್ಯುಸಿ, ಐ ಆಮ್ ಅ ಲಿಟಲ್ ಬ್ಯುಸಿ, ಐ ಆಮ್ ವೆರಿ ಬ್ಯುಸಿ, ಐ ಆಮ್ ಟೂ ಬ್ಯುಸಿ. ಇಷ್ಟು ಕಲ್ತ್ಕೊಳ್ಳಿ. ಇದಕ್ಕೆ ನೆಗೆಟಿವ್ ಬೇಕಾಗಿಲ್ಲ, ಆಲ್ ರೈಟ್? ಆ್ಯಂಡ್ ನೀವು ಈ ರೀತಿ ಅನ್ಕೋಬೇಡಿ, ಇಲ್ಲಿ ಎ ಆರ್ಟಿಕಲ್ನ ಎ ಅಲ್ಲ, ಎ ಆ್ಯಂಡ್ ದ ನಲ್ಲಿ ಬರುವಂತಹ ಎ ಅಲ್ಲ ಇದು. ಎ ಲಿಟಲ್ ಅನ್ನೋದು ಜೊತೆಯಲ್ಲಿದೆ.
ಆಲ್ ರೈಟ್. ಅ ಲಿಟ್ಲ್ ಅನ್ನೋದು ಒಂದು ಸಿಂಗಲ್ ಯೂನಿಟ್, ಅದನ್ನು ಸೆಪರೇಟ್ ಮಾಡಬಾರ್ದು ನಾವು, ಅಡ್ಜೆಕ್ಟಿವ್ನ ಹಿಂದೆನೇ ಇರಬೇಕು ಅಷ್ಟೇ. ಆ್ಯಂಡ್ ಇಲ್ಲಿ ಇನ್ನಷ್ಟು ಎಕ್ಸಾಂಪಲ್ಸ್ ಇದೆ, ಇದನ್ನು ಮಾಡಿಫೈ ಮಾಡಿ ಎ ಲಿಟ್ಲನ್ನ ಸೇರಿಸಿ. ನೀವೇ ಒಂದ್ಸರಿ ಮಾಡಿ, ಆಮೇಲೆ ನಾನು ಹೇಳ್ತೀನಿ. ಮಾಡಿದ್ರಾ? ವಿಡಿಯೋ ಪೋಸ್ ಮಾಡಿ ನೀವು ಮಾಡಬೇಕಿತ್ತು. ಹೀಸ್ ಶೈ, ಹೀಸ್ ಅ ಲಿಟ್ಲ್ ಶೈ. ಅವನು ಸ್ವಲ್ಪ ನಾಚಿಕೆ ಪಡ್ತಿದ್ದಾನೆ, ಅವನು ಸ್ವಲ್ಪ ನಾಚಿಕೆ ಸ್ವಭಾವದವನು ಅನ್ನೋದಕ್ಕೂ ಈ ಥರ ಹೇಳ್ಬಹುದು. ಹೀಸ್ ಲೇಜಿ, ಹೀಸ್ ಅ ಲಿಟ್ಲ್ ಲೇಜಿ. ಹೀಸ್ ವೀಕ್, ಹೀಸ್ ಅ ಲಿಟ್ಲ್ ವೀಕ್. ಹೀಸ್ ಅಪ್ಸೆಟ್, ಹೀಸ್ ಅ ಲಿಟ್ಲ್ ಅಪ್ಸೆಟ್. He is scared, he is a little scared. He is stupid, he is a little stupid. He is friendly, he is a little friendly. He is strange, he is a little strange. He is confused, he is a little confused. ನೋಡಿ, ಅವನು ಕನ್ಫ್ಯೂಸ್ ಆಗಿದ್ದಾನೆ ಅನ್ನೋದಕ್ಕೆ ಹೀ ಈಸ್ ಕನ್ಫ್ಯೂಸ್ಡ್, ಹೀ ಈಸ್ ಅ ಲಿಟಲ್ ಕನ್ಫ್ಯೂಸ್ಡ್ ಅಂತಾನೇ ಅನ್ಬೇಕು. ರೈಟ್. ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ಹೀ ಈಸ್ ಕನ್ಫ್ಯೂಸಿಂಗ್ ಅಂತೀರಾ. ನೋ, ಇದು ರಾಂಗ್. ಅವನು ಕನ್ಫ್ಯೂಸ್ ಆಗಿದ್ದಾನೆ ಅಂದರೆ ಹೀ ಈಸ್ ಕನ್ಫ್ಯೂಸ್ಡ್. ನಾನು ಆಗಿದ್ದೀನಿ ಅಂದರೆ ಐ ಆಮ್ ಕನ್ಫ್ಯೂಸ್ಡ್. ಇ ಡಿ ಸ್ಪೆಲ್ಲಿಂಗ್ ಬರಲೇಬೇಕಿಲ್ಲಿ. ಕನ್ಫ್ಯೂಸಿಂಗ್ ಅನ್ಬೇಡಿ. ಅದರ ಮೀನಿಂಗ್ ಏನು ನಾವು ಮುಂದಕ್ಕೆ ಕಲಿತೀವಿ, ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸಿಂಗ್ ಅನ್ನೋದು ಇಲ್ಲಿ ಯೂಸ್ ಮಾಡಬಾರ್ದು, ಕನ್ಫ್ಯೂಸ್ಡ್ ಅನ್ನೋದು ಮಾಡಬೇಕು. ಯಾಕಂದರೆ ಇದು ಅಡ್ಜೆಕ್ಟಿವ್. ಆ್ಯಂಡ್ ಇಲ್ಲಿ ಇ ಡಿ ಸ್ಪೆಲ್ಲಿಂಗ್ ಬಂದಿದೆ ಅಲ್ವಾ, ಇದು ಪಾಸ್ಟ್ ಟೆನ್ಸಾ? ನೋ, ಅಲ್ಲ. ನಾ ಹೇಳಿದೆ, ನೆನಪಿದೆಯಾ? ಇ ಡಿ ಬಂದಿರೋ ಎಲ್ಲ ವರ್ಡ್ಸು ಪಾಸ್ಟ್ ಟೆನ್ಸ್ ಅಲ್ಲ. ಅಡ್ಜೆಕ್ಟಿವ್ಸ್ನಲ್ಲೂ ಕೆಲವು ವರ್ಡ್ಸ್ನ ಸ್ಪೆಲ್ಲಿಂಗ್ ಇ ಡಿಯಿಂದ ಎಂಡ್ ಆಗಿರುತ್ತೆ. ಅವು ಪಾಸ್ಟ್ ಟೆನ್ಸ್ ಅಲ್ಲ, ಅಡ್ಜೆಕ್ಟಿವ್ಸೇ. ಮೇಲೊಂದಿದೆ ನೋಡಿ, ಸ್ಕೇರ್ಡ್, ಆಗಲೇ ಬಂದಿತ್ತು. ಟಯರ್ಡ್, ಕನ್ಫ್ಯೂಸ್ಡ್, ಬೋರ್ಡ್, ಶಾಕ್ಡ್, ಇವೆಲ್ಲವೂ ಅಡ್ಜೆಕ್ಟಿವ್ಸ್. ಬೇರೆ ನಾರ್ಮಲ್ ಅಡ್ಜೆಕ್ಟಿವ್ಸ್ ಥರನೇ ಟ್ರೀಟ್ ಮಾಡಬೇಕು ಇವನ್ನ ಕೂಡ. ಸ್ಪೆಲ್ಲಿಂಗ್ ಮಾತ್ರ ಇ ಡಿ ಇಂದ ಎಂಡ್ ಆಗಿರೋದ್ರಿಂದ ತುಂಬ ಜನ ಅನ್ಕೊಂಡ್ಬಿಡ್ತಾರೆ, ಓ ಇದು ಪಾಸ್ಟ್ ಟೆನ್ಸ್ ಅಲ್ವಾ? ನೋ, ಅಲ್ಲ. ರೈಟ್. ಬೇರೆ ಅಡ್ಜೆಕ್ಟಿವ್ಸ್ ಥರನೇ ಟ್ರೀಟ್ ಮಾಡಿ. ಬೇರೆ ಅಡ್ಜೆಕ್ಟಿವ್ಸ್ನ ರೂಲ್ಸ್ ಅದಕ್ಕೂ ಅಪ್ಲೈ ಆಗುತ್ತೆ. ಆಲ್ ರೈಟ್. ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ ನಾ ಹೇಳಿದ್ದೆಲ್ಲ. ಹಿ ಈಸ್ ಫನ್ನಿ, he is a little funny. ರೈಟ್. ಈಗ ವಿಡಿಯೋ ಪಾಸ್ ಮಾಡಿ, ನೀವೇ ಮಾಡಿ, ಬಾಯಲ್ಲಿ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಇಟ್ಸ್ ಬಿಗ್, ಇಟ್ಸ್ ಅ ಲಿಟಲ್ ಬಿಗ್. ಇದು ಸ್ವಲ್ಪ ದೊಡ್ಡದಿದೆ ಅಂತಿರಲ್ವಾ? ಸ್ವಲ್ಪ ಚಿಕ್ಕದಿದೆ, ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಡಿಫ್ರೆಂಟ್ ಇದೆ. ಅವಾಗ ಇದೆಲ್ಲ ಯೂಸ್ ಆಗುತ್ತೆ ನಿಮಗೆ. ಇಟ್ ಈಸ್ ನ ಶಾರ್ಟ್ ಫಾರ್ಮ್ ಅಲ್ವಾ? ಇಟ್ಸ್ ಓಲ್ಡ್, it's a little old. It's bad, it's a little bad. It's hard, it's a little hard. It's long, it's a little long. It's black, it's a little black. It's different, it's a little different. It's expensive, it's a little expensive. It's important, it's a little important. It's dangerous, it's a little dangerous. ರೈಟ್. ಸೊ ನೀವು ಇಯರ್ಫೋನ್ಸ್ ಹಾಕ್ಕೊಂಡು ನನ್ನ ವೀಡಿಯೋಸ್ನ ಕೇಳಿ, ಆಗ ನಿಮಗೆ ಪ್ರೊನೌನ್ಸಿಯೇಷನ್ ಕೂಡ ನೀಟಾಗಿ ಕೇಳಿಸುತ್ತೆ. ಆ್ಯಂಡ್ ಇದೇ ಆಪರ್ಚುನಿಟಿ ಪ್ರೊನೌನ್ಸಿಯೇಷನ್ನ ಜೊತೆಗೆ ಕಲಿಯೋದು ಕೂಡ. ಆಲ್ ರೈಟ್. ನಾ ಹೇಗೆ ವರ್ಡ್ಸ್ನ ಪ್ರೊನೌನ್ಸ್ ಮಾಡಬೇಕು ಜಸ್ಟ್ ನನ್ನ ಫಾಲೋ ಮಾಡಿ, ಕಾಪಿ ಮಾಡಿ ಅಷ್ಟೇ ಅಲ್ವಾ? ನೆಕ್ಸ್ಟ್ ವರ್ಡ್ ಏನು? ವೆರಿ. ಇದನ್ನೂ ಕೂಡ ಅಡ್ಜೆಕ್ಟಿವ್ನ ಹಿಂದೆನೇ ಪ್ಲೇಸ್ ಮಾಡಬೇಕು, ಆಗ ತುಂಬ ಅನ್ನೋ ಮೀನಿಂಗ್ ಬರುತ್ತೆ. ವೆರಿ ಗುಡ್, ವೆರಿ ಬ್ಯಾಡ್ ನಿಮ್ಗೆ ಗೊತ್ತೇ ಇರುತ್ತಲ್ವಾ? ಡೈರೆಕ್ಟ್ಲಿ ನಾವು ಎಕ್ಸಾಂಪಲ್ಸ್ಗೆ ಹೋಗೋಣ. ಐ ಆಮ್ ಅ ಲಿಟಲ್ ಲೇಟ್, ನಾನು ಸ್ವಲ್ಪ ಲೇಟ್ ಆಗಿದ್ದೀನಿ ಅಂತೀರಾ. ನಂಗೆ ತುಂಬ ಲೇಟ್ ಆಗಿದೆ ಅಂದರೆ ಐ ಆಮ್ ವೆರಿ ಲೇಟ್, ನಾನು ತುಂಬ ಲೇಟ್ ಆಗಿದ್ದೀನಿ, ನಂಗೆ ತುಂಬ ಲೇಟ್ ಆಗಿದೆ ಎಲ್ಲ. ಓಕೆ, ನಿಮ್ಮ ಮೀನಿಂಗ್ ಅರ್ಥ ಆಯ್ತಲ್ವಾ? ಐ ಆಮ್ ಅ ಲಿಟಲ್ ಬಿಸಿ, ಐ ಆಮ್ ವೆರಿ ಬಿಸಿ. ಐ ಆಮ್ ವೆರಿ ಟಯರ್ಡ್,
ಐ ಆಮ್ ವೆರಿ ಆಂಗ್ರಿ. ಐ ಆಮ್ ವೆರಿ ಬೋರ್ಡ್. ಐ ಆಮ್ ವೆರಿ ಸ್ಲೀಪಿ. ಸ್ಲೀಪಿ ಅಂದರೆ ನಿದ್ದೆ ಮತ್ತಿನಲ್ಲಿರೋದು. ಈಗ ನಿಮಗೆ ನಿದ್ದೆ ಬರ್ತಿದೆ ಅಂದರೆ ಯು ಆರ್ ಸ್ಲೀಪಿ. ಕಂಪ್ಲೀಟ್ಲಿ ನಿದ್ದೆ ಹೋಗಿಲ್ಲ, ಹೋಗ್ತಾ ಇದ್ದೀರಾ. ಯು ಆರ್ ಫೀಲಿಂಗ್ ಸ್ಲೀಪಿ ಅನ್ಬೋದು. ಐ ಆಮ್ ಅ ಲಿಟಲ್ ಹಂಗ್ರಿ. ಐ ಆಮ್ ವೆರಿ ಹಂಗ್ರಿ. ಐ ಆಮ್ ವೆರಿ ಕ್ಯೂರಿಯಸ್. ಐ ಆಮ್ ವೆರಿ ಕೇರ್ಲೆಸ್. ಐ ಆಮ್ ವೆರಿ ನರ್ವಸ್. ರೈಟ್? ಸೊ ಏನು ಮಾಡ್ಬೇಕು, ನೀವು ವಿಡಿಯೋ ಪಾಸ್ ಮಾಡಿ ಅ ಲಿಟಲ್ ಇಂದ ಹೇಳಿ, ಕನ್ನಡದಲ್ಲೂ ಹೇಳಿ, ಆಮೇಲೆ ವೆರಿ ಇಂದನೂ ಹೇಳಿ, ಕನ್ನಡದಲ್ಲೂ ಹೇಳಿ, ಜೋರಾಗಿ ಹೇಳಿ. ರೈಟ್? ಮಾಡಿ ಅದನ್ನ ಈಗ ಬೇಗ. ಆಲ್ ರೈಟ್, ಮಾಡಿದ್ರಾ? ಶಾಲ್ ವಿ ಕಂಟಿನ್ಯೂ? ಐ ಆಮ್ ವೆರಿ ಲೇಟ್ ಅಂತ ನಾನು ಹೇಳಿದೆ. ಇದನ್ನ ನೆಗೆಟಿವ್ನಲ್ಲೂ ಹೇಳಬಹುದು. ವೆರಿಗೆ ನೆಗೆಟಿವ್ ಸೆಂಟೆನ್ಸ್ ಮಾಡಿದರೆ ಮೀನಿಂಗ್ಫುಲ್ ಆಗಿರುತ್ತೆ. ಈಗ ನೋಡಿ, ನಾನು ತುಂಬ ಲೇಟ್ ಆಗಿದ್ದೀನಿ. ಇಲ್ಲ ಪರವಾಗಿಲ್ಲ ಹೇಳು, ನಾನು ತುಂಬ ಏನು ಲೇಟ್ ಆಗಿಲ್ಲ, ನಾನು ತುಂಬ ಬ್ಯುಸಿ ಇಲ್ಲ, ನಾನು ತುಂಬ ಏನು ಸುಸ್ತಾಗಿಲ್ಲ, ಇಲ್ಲ ಇಲ್ಲ ನನಗೇನು ತುಂಬ ಸಿಟ್ಟಾಗಿಲ್ಲ ಅಂತಿರಲ್ವಾ? ಆ ಥರ ಹೇಳ್ಬೋದು. ಐ ಆಮ್ ನಾಟ್ ವೆರಿ ಲೇಟ್. ಐ ಆಮ್ ನಾಟ್ ವೆರಿ ಬ್ಯುಸಿ. ಐ ಆಮ್ ನಾಟ್ ವೆರಿ ಟಯರ್ಡ್. ಐ ಆಮ್ ನಾಟ್ ವೆರಿ ಆಂಗ್ರಿ. ಐ ಆಮ್ ನಾಟ್ ವೆರಿ ಬೋರ್ಡ್. ಐ ಆಮ್ ನಾಟ್ ವೆರಿ ಸ್ಲೀಪಿ. I'm not very hungry. I'm not very curious. I'm not very careless. I'm not very nervous ಅಂತ ಹೇಳಿ. ರೈಟ್? ಸೊ ವೆರಿನಲ್ಲಿ ಪಾಸಿಟಿವ್ ಮಾಡಿ, ನೆಗೆಟಿವ್ ಕೂಡ ಮಾಡಿ, ಆ್ಯಂಡ್ WH ಮಾಡಿ. WH ಹೇಗೆ ಮಾಡ್ಬೋದು? ಈಗ ನಾನು ಲೇಟ್ ಆಗಿದ್ದೀನಿ, ಬ್ಯುಸಿ ಆಗಿದ್ದೀನಿ, ಲೇಟ್ ಆಗಿಲ್ಲ, ಬ್ಯುಸಿ ಆಗಿಲ್ಲ, ನಾನು ಹೇಗಿದ್ದೀನಿ ಅಂತ ಮಾಡ್ಬೋದು. ಹೌ ಆಮ್ ಐ? ದಟ್ ವರ್ಕ್ಸ್ ಫೈನ್. ಹೌ ಆಮ್ ಐ, ಹೌ ಆರ್ ಯು, ಹೌ ಈಸ್ ಹಿ ಅಂತ ಒಂದು ಸೆಂಟೆನ್ಸ್ನ ಸೇರಿಸ್ಕೊಳ್ಳಿ. ಆ್ಯಂಡ್ ಈಗ ಇವುಗಳನ್ನ ವೆರಿಯಿಂದ ಮಾಡಿಫೈ ಮಾಡೋಣ. ಹಿ ಈಸ್ ಶೈ ಅಂದರೆ ಅವ್ನು ನಾಚಿಕೆ ಪಡ್ತಿದ್ದಾನೆ. ಹಿ ಈಸ್ ಅ ಲಿಟಲ್ ಶೈ ಅಂದರೆ ಸ್ವಲ್ಪ ನಾಚಿಕೆ. ಹಿ ಈಸ್ ವೆರಿ ಶೈ ಅಂದರೆ ತುಂಬ ನಾಚಿಕೆ ಪಡ್ತಿದ್ದಾನೆ, ಅವ್ರು ತುಂಬ ನಾಚಿಕೆ ಪಡುವ ಸ್ವಭಾವದವನು ಅಂತಾನೂ ಅನ್ಬೋದು. ಹಿ ಈಸ್ ವೆರಿ ಲೇಜಿ. ಹಿ ಈಸ್ ವೆರಿ ವೀಕ್. ಹಿ ಈಸ್ ವೆರಿ ಅಪ್ಸೆಟ್. ನಾನು ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಿ ನನ್ನ ಹಿಂದೆ. ಹಿ ಈಸ್ ವೆರಿ ಸ್ಕೇರ್ಡ್. ಹಿ ಈಸ್ ವೆರಿ ಸ್ಟುಪಿಡ್. ಹಿ ಈಸ್ ವೆರಿ ಫ್ರೆಂಡ್ಲಿ. ಹಿ ಈಸ್ ವೆರಿ ಸ್ಟ್ರೇಂಜ್. ಹಿ ಈಸ್ ವೆರಿ ಕನ್ಫ್ಯೂಸ್ಡ್. ಹಿ ಈಸ್ ವೆರಿ ಫನ್ನಿ. ಮಾಡಿದ್ರಾ? ನೆಗೆಟಿವ್ ಚೇಂಜ್ ಮಾಡಿ ನೀವೇ ಹಾಗೆ ಮಾಡಿದ್ರಾ? ಮಾಡಿ ಅಂದರೆ ಅರ್ಥ ವಿಡಿಯೋ ಪಾಸ್ ಮಾಡಿ ಮಾಡಬೇಕು ನೀವು. ನೆಕ್ಸ್ಟ್, ಇಟ್ಸ್ ಅ ಲಿಟಲ್ ಬಿಗ್. ಸ್ವಲ್ಪ ದೊಡ್ಡದಿದೆ. ಇಟ್ಸ್ ವೆರಿ ಬಿಗ್. ತುಂಬ ದೊಡ್ಡದಿದೆ. ಇಟ್ಸ್ ವೆರಿ ಓಲ್ಡ್. ಇಟ್ಸ್ ವೆರಿ ಬ್ಯಾಡ್. ಇಟ್ಸ್ ವೆರಿ ಹಾರ್ಡ್. ಇಟ್ಸ್ ವೆರಿ ಲಾಂಗ್. It's very black. It's very different. It's very expensive. It's very important. It's very dangerous. ಅಂತೀವಲ್ವಾ? ನೆಗೆಟಿವ್ ಚೇಂಜ್ ಮಾಡಿ ಆ್ಯಂಡ್ WH ಹೇಗೆ ಮಾಡ್ತೀರಾ? ಹೌ ಇಸ್ ಇಟ್ ಅಂತ ಕೇಳಿ. ಅಂದರೆ ಹೇಗಿದೆ ಇದು ಅಂತ ಕೇಳೋದು. ರೈಟ್? ಆ್ಯಂಡ್ ನೀವೇನು ಮಿಸ್ಟೇಕ್ಸ್ ಮಾಡ್ತೀರಾ ಈಗ ನೋಡಿ ಹೇಳ್ತೀನಿ. ಐ ಆಮ್ ಲಿಟಲ್ ಬ್ಯುಸಿ ಅನ್ಬೇಡಿ, ಹೇಳಿದ್ನಲ್ಲ. ಎ ಲಿಟಲ್, ಐ ಆಮ್ ಎ ಲಿಟಲ್ ಬ್ಯುಸಿ ಅಂತಾನೆ ಅನ್ಬೇಕು. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳುವಾಗ ಇನ್ಮೇಲಿಂದ ಇದನ್ನೇ ಯೂಸ್ ಮಾಡಿ, ಐ ಆಮ್ ಅ ಲಿಟಲ್ ಬ್ಯುಸಿ ಅಂತ. ಐ ಆಮ್ ಅ ವೆರಿ ಬ್ಯುಸಿ ಅಲ್ಲ, ಐ ಆಮ್ ವೆರಿ ಬ್ಯುಸಿ. ಹಿ ಈಸ್ ಎ ವೆರಿ ಗುಡ್ ಅಂತೀರಾ? ನೋ, ಹಿ ಈಸ್ ವೆರಿ ಗುಡ್. ಗುಡ್ ಮುಂದೆ ಒಂದು ನೌನ್ ಬಂದ್ರೆ ಹೇಳ್ಬೋದು ಈ ರೀತಿ, ಹಿ ಈಸ್ ಅ ವೆರಿ ಗುಡ್ ಪ್ಲೇಯರ್ ಅಂತ ಹೇಳ್ಬೋದು. ಇಲ್ಲಿ ಎ ಬರುತ್ತೆ. ಯಾಕೆ ಹೇಳಿ? ವೆರಿ ಗುಡ್ ಅನ್ನೋದು ಪ್ಲೇಯರ್ನ ಡಿಸ್ಕ್ರೈಬ್ ಮಾಡ್ತಿದೆ. ಸೊ ವೆರಿ ಗುಡ್ ಅನ್ನೋದು ನೌನ್ಗೆ ಸೇರಿತ್ತು. ಸೊ ವೆರಿ ಗುಡ್ ಪ್ಲೇಯರ್ ಅನ್ನೋದೀಗ ಕಂಪ್ಲೀಟ್ 3 ವರ್ಡ್ ನೌನ್ ಆಯಿತು.
ಸೊ ಆದ್ರಿಂದ ಎ ಬರುತ್ತೆ ಇಲ್ಲಿ, ನೌನ್ ಹಿಂದೆ ಎ ಬರುತ್ತೆ, ಸೊ ಇಲ್ಲಿ ಬರಬಹುದು. ಇಲ್ಲಿ ಬರಲ್ಲ. ಹಿ ಈಸ್ ಎ ವೆರಿ ಗುಡ್ ಅನ್ಬಾರ್ದು, ಹಿ ಈಸ್ ಎ ವೆರಿ ಗುಡ್ ಪ್ಲೇಯರ್ ಅನ್ಬಹುದು. ಇದೇ ತರ ಬೇರೆ ಎಲ್ಲ ಕಡೆನು ಇಟ್ ಈಸ್ ಅ ವೆರಿ ಬಿಗ್ ಬ್ಯಾಗ್ ಅನ್ಬಹುದು, ಆರ್ ಇಟ್ ಈಸ್ ವೆರಿ ಬಿಗ್ ಅನ್ಬೇಕು ಅಲ್ವಾ. ಸೊ ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಏನು ಸೊ ಅಂದ್ರೆ? ತುಂಬಾ ಸಿಂಪಲ್. ಸೊ ಅಂದ್ರೂ ಕೂಡ ವೆರಿ ಅನ್ನೋ ಮೀನಿಂಗ್ನೇ ಕೊಡುತ್ತೆ ತುಂಬಾ ಅನ್ನೋದು. ಆಲ್ ರೈಟ್, ವೆರಿ ಜಾಗದಲ್ಲಿ ನೀವು ಸೊ ಯೂಸ್ ಮಾಡಬಹುದು, ಬಟ್ ಇದು ವೆರಿಗಿಂತ ಸ್ವಲ್ಪ ಹೆಚ್ಚು ಅನ್ನೋವಾಗ ಐ ಆಮ್ ವೆರಿ ಬ್ಯುಸಿ, ಐ ಆಮ್ ಸೋ ಬ್ಯುಸಿ ಅಂದರೆ ವೆರಿಗಿಂತ ಸ್ವಲ್ಪ ಜಾಸ್ತಿ ಡಿಗ್ರಿ ಇದ್ದರೆ ಸೊ ಯೂಸ್ ಮಾಡಿ. ರೈಟ್, ಈಗ ನೋಡಿ, ಐ ಆಮ್ ವೆರಿ ಲೇಟ್, ಐ ಆಮ್ ವೆರಿ ಬ್ಯುಸಿ, ಐ ಆಮ್ ವೆರಿ ಟಯರ್ಡ್ ಜಾಗದಲ್ಲಿ ಐ ಆಮ್ ಸೋ ಲೇಟ್, ಐ ಆಮ್ ಸೋ ಬ್ಯುಸಿ, ಐ ಆಮ್ ಸೋ ಟಯರ್ಡ್ ಅಂತ ನೀವು ಹೇಳಬಹುದು. ವೆರಿಗಿಂತ ಸ್ವಲ್ಪ ಜಾಸ್ತಿ ಸೊ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಹಾಂ, ಈಗ ಹೋಮ್ವರ್ಕ್ ತಗೊಳ್ಳಿ. ಹಾಂ, ಕ್ಲಾಸ್ ಇನ್ನೂ ಎಂಡ್ ಆಗಿಲ್ಲ. ಫಸ್ಟ್ ನೀವೀಗ ಹೋಮ್ವರ್ಕ್ ಮಾಡಬೇಕು. ವಿಡಿಯೋ ನಿಲ್ಲಿಸಿ ಹೋಮ್ವರ್ಕ್ ಮಾಡಿ. ಇವೆಲ್ಲದಕ್ಕೂ ನೀವು ಪಾಸಿಟಿವ್ ಸೆಂಟೆನ್ಸ್ನ ಮಾತ್ರ ಕ್ರಿಯೇಟ್ ಮಾಡಿ ಸಾಕು, ಪ್ರೆಸೆಂಟ್ನಲ್ಲಿ ಆ್ಯಂಡ್ ಪಾಸ್ಟ್ನಲ್ಲಿ. ಯಾಕೆಂದರೆ ನಾನು ಹೇಳಿದೆ ಅ ಲಿಟಲ್ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೆಂಟೆನ್ಸ್ನ ನಾವು ಹೇಳಲ್ಲ ಅಂತ. ರೈಟ್, ಮಾಡಿ ಕನ್ನಡದಲ್ಲೂ ಬರೀರಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಮಾಡಿ. ಅದು ಮುಗಿದ ತಕ್ಷಣ 3 ಸೆಂಟೆನ್ಸ್ನ ಸೆಟ್ ಮಾಡಿ ಕೊಟ್ಟಿರುವ ಟೆನ್ಸ್ನಲ್ಲಿ. ಆ್ಯಂಡ್ ಇಲ್ಲಿ ನಾವು ಹೇಳ್ಬೋದು ವೇರಿಯಿಂದ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ WH ಕೂಡ ಹೇಳ್ಬೋದು, ಆಗಲೇ ಹೇಳಿದೆ ನಾನು. ರೈಟ್, ಸೊ ಇದೆಲ್ಲ ಮುಗಿಸಿ ಬಂದು ಈ ವಿಡಿಯೋನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಯಾಕೆಂದರೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಟೂನ ಹೇಗೆ ಯೂಸ್ ಮಾಡಬೇಕಂತ. ಫಸ್ಟ್ ಹೋಮ್ವರ್ಕ್ ಮುಗಿಸಿ ಬನ್ನಿಲ್ಲ ಅಂದರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಆಲ್ ರೈಟ್, ಟೂ ಅಂದರೆ ತೀರಾ, ಅ ಲಿಟಲ್ ಸ್ವಲ್ಪ, ವೆರಿ ತುಂಬ, ಟೂ ಅಂದರೆ ತೀರಾ. ರೈಟ್, ಅದನ್ನು ಕೂಡ ಅಡ್ಜೆಕ್ಟಿವ್ನ ಹಿಂದೆನೇ ಪ್ಲೇಸ್ ಮಾಡಬೇಕು. ಯೂಸ್ಡ್ ಇನ್ ಅ ನೆಗೆಟಿವ್ ಸೆನ್ಸ್. ಈ ತೀರಾ ಅಂತ ಹೇಳ್ತಾ ಇದ್ದೀವಿ ಅಂದರೆ ತಡ್ಕೊಳ್ಳೋದಕ್ಕೆ ಆಗದೆ ಇರುವಷ್ಟು, ಅಂದರೆ ಒಂದು ರೀತಿ ನೆಗೆಟಿವ್ ಸೆನ್ಸ್ನಲ್ಲಿ ಮೀನಿಂಗ್ ಬರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಪಾಸಿಟಿವ್ನಲ್ಲೂ ಬರುತ್ತೆ. ಲೈಕ್ ಯು ಆರ್ ಟೂ ಇಂಟೆಲಿಜೆಂಟ್ ಅಂತೀವಲ್ವಾ, ಅಂದರೆ ಅರ್ಥ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀನು ಇಷ್ಟೊಂದು ಇಂಟೆಲಿಜೆಂಟ್ ಇದೆಯಾ. ಫಾರ್ ಎಕ್ಸಾಂಪಲ್, ಈಗ ನೋಡಿ 6 year old ಬಾಯ್. 6 year old ಬಾಯ್ನ ನೀವು ತುಂಬ ಇಂಟೆಲಿಜೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲ ಅಲ್ವಾ. ಬಟ್ ಅವನು ಮ್ಯಾಥ್ಸ್ ಪ್ರಾಬ್ಲಮ್ ಮಾಡಿದರೆ, ಟೇಬಲ್ಸ್ ಹೇಳಿದ್ರೆ ನೀವು ಹೇಳ್ತೀರಾ ಯು ಆರ್ ಟೂ ಇಂಟೆಲಿಜೆಂಟ್ ಅಂತ ಅಲ್ವಾ. ಅಂದರೆ ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಇದ್ದಾಗ ಟೂ ಅಡ್ಜೆಕ್ಟಿವ್ ಹೇಳಿ. ಆರ್ ತಡ್ಕೊಳ್ಳೋದಕ್ಕೆ ಆಗದೆ ಇರೋಷ್ಟಿದ್ದಾಗಲೂ ಟೂ ಅಂತ ಹೇಳಬೇಕು. ಇಟ್ಸ್ ಟೂ ಕೋಲ್ಡ್, ಇಟ್ಸ್ ಟೂ ಹಾಟ್, ಐ ಆಮ್ ಟೂ ಬ್ಯುಸಿ, ಐ ಆಮ್ ಟೂ ಟಯರ್ಡ್, ಇಲ್ಲೂ ಬರುತ್ತೆ. ರೈಟ್, ಐ ಆಮ್ ಟೂ ಲೇಟ್, ನಾನು ತುಂಬಾ ಲೇಟ್ ಆಗಿದ್ದೀನಿ ಅನ್ನೋವಾಗ ಹೇಳಿ. ನಾನು ತೀರಾ ಅವಾಗ ಹೇಳಿ. ರೈಟ್, ಅಂದರೆ ಲಿಮಿಟ್ಗಿಂತ ಜಾಸ್ತಿ ಇದ್ದಾಗ. ಐ ಆಮ್ ಟೂ ಬ್ಯುಸಿ, ಐ ಆಮ್ ಟೂ ಟಯರ್ಡ್, ಐ ಆಮ್ ಟೂ ಆಂಗ್ರಿ, ಐ ಆಮ್ ಟೂ ಬೋರ್ಡ್, ಐ ಆಮ್ ಟೂ ಸ್ಲೀಪಿ, ಐ ಆಮ್ ಟೂ ಹಂಗ್ರಿ, I am too curious, I am too careless, I am too nervous, he is too shy, he is too lazy, he is too weak, he is too upset, he is too scared, he is too stupid, he is too friendly. ಇಲ್ಲಿ ನೋಡಿ ಪಾಸಿಟಿವ್ ಸೆನ್ಸ್ನಲ್ಲಿ ಬರ್ತಿದೆ. ಹಿ ಈಸ್ ಟೂ ಫ್ರೆಂಡ್ಲಿ ಅಂದರೆ ಅವನು ಅಷ್ಟೊಂದು ಫ್ರೆಂಡ್ಲಿ ಇರ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ, ಬಟ್ ಹಿ ಈಸ್ ಟೂ ಫ್ರೆಂಡ್ಲಿ ಅಂದರೆ ಓವರ್ಲಿ ಫ್ರೆಂಡ್ಲಿ. ಆಲ್ ರೈಟ್, ಅಷ್ಟು ಫ್ರೆಂಡ್ಲಿ ಯಾರು ಇರ್ತಾರೆ? ಅವನು ಅದಕ್ಕಿಂತ ಹೆಚ್ಚು ಫ್ರೆಂಡ್ಲಿ ಆಗಿದ್ದರೆ ಅವಾಗ ಹೇಳಬೇಕು ಹಿ ಈಸ್ ಟೂ ಫ್ರೆಂಡ್ಲಿ ಅಂತ. ಹಿ ಈಸ್ ಟೂ ಸ್ಟ್ರೇಂಜ್, he is too confused, he is too funny, it's too big,
ಇಟ್ಸ್ ಟೂ ಓಲ್ಡ್. ಇಟ್ಸ್ ಟೂ ಬ್ಯಾಡ್. ಇಟ್ಸ್ ಟೂ ಹಾರ್ಡ್. ಇಟ್ಸ್ ಟೂ ಲಾಂಗ್. ಇಟ್ಸ್ ಟೂ ಬ್ಲ್ಯಾಕ್. ಇಟ್ಸ್ ಟೂ ಡಿಫರೆಂಟ್. ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ಇಟ್ಸ್ ಟೂ ಇಂಪಾರ್ಟೆಂಟ್. ಇಟ್ಸ್ ಟೂ ಡೇಂಜರಸ್. ರೈಟ್? ಗೊತ್ತಾಯ್ತಲ್ವಾ? ಆ್ಯಂಡ್ ಹೇಳಿದ್ನಲ್ಲ ನಿಮಗೆ ಅಡ್ಜೆಕ್ಟಿವ್ಸ್ ಅಂದರೆ ಏನು ಫಸ್ಟ್ ಗೊತ್ತಿರಬೇಕು. ಅಡ್ಜೆಕ್ಟಿವ್ಸ್ನ ಲಿಸ್ಟ್ನಲ್ಲಿರೋ ಎಲ್ಲ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿರಬೇಕು. ಆಗಲೇ ಅಲ್ವಾ ಈ ಥರ ಸೆಂಟೆನ್ಸ್ ಮಾಡೋಕ್ಕಾಗೋದು. ನಿಮಗೆ ಒಂದು ವರ್ಡ್ ಅಡ್ಜೆಕ್ಟಿವ್ ಹೌದೋ ಇಲ್ವೋ ಗೊತ್ತಿಲ್ಲ ಅಂದರೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ? ಆ್ಯಂಡ್ ಇಲ್ಲಿದೆ ನೋಡಿ, ಟೂನ ಯೂಸ್ ಮಾಡಿಕೊಂಡು ನೀವು ಮಾಡಬೇಕಾಗಿರುವಂಥ ವರ್ಕ್. ರೈಟ್? 3 ಸೆಂಟೆನ್ಸ್ನ ಸೆಟ್ ಮಾಡಿ. ಇಟ್ಸ್ ಟೂ ಕೋಲ್ಡ್ ಟುಡೇ. ಇಟ್ಸ್ ನಾಟ್ ಟೂ ಕೋಲ್ಡ್ ಟುಡೇ. ಹೌ ಇಸ್ ದ ವೆದರ್ ಟುಡೇ? ಆ್ಯಂಡ್ ಟುಡೇ, ಯಸ್ಟರ್ಡೇ, ಟುಮಾರೋ ಅಂತ ನಾನೇ ಕೊಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಟೆನ್ಸ್ ಅಂತ. ಆಲ್ ರೈಟ್? ಸೊ ಇದನ್ನೂ ಕೂಡ ಮಾಡಿ. ವಿಡಿಯೋ ತುಂಬ ಉದ್ದ ಆಗಿದೆ ಅಂತ ನಂಗೆ ಗೊತ್ತು. ವಿಡಿಯೋನ 2-3 ಸರಿ ನೋಡಿ. ಎಸ್, ನೀವು ನೋಡಿದರೆ ನಿಮಗೆ ಏನೂ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಇದನ್ನು ಕೂಡ ಮಾಡಿ, ಸಬ್ಮಿಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.